ಓಂ ಶಾಂತಿ. ದಿನಾಂಕ ಆಗಿದೆ 2/6/2026. ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡುತ್ತಾ ನೀವು ಕಮಲ ಪುಷ್ಪ ಸಮಾನರಾಗಿ ನೆನಪಿನ ಯಾತ್ರೆ ಮಾಡಬೇಕು ಹಾಗೂ ಮಾಡಿಸಬೇಕಾಗಿದೆ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮ್ಮ ಆತ್ಮಿಕ ಶೃಂಗಾರ ಮಾಡಲು ಬಂದಿದ್ದೇನೆ. ನೀವು ಎಂದೂ ದೈಹಿಕ ಶೃಂಗಾರ ಮಾಡಬಾರದು. ನೀವೀಗ ಭಿಕಾರಿಗಳಾಗಿದ್ದೀರಿ. ನಿಮಗೆ ಫ್ಯಾಷನ್ನಿನ ಆಸಕ್ತಿ ಇರಬಾರದು. ಪ್ರಪಂಚವು ಬಹಳ ಕೆಟ್ಟದಾಗಿದೆ. ಆದ್ದರಿಂದ ಸ್ವಲ್ಪವೂ ಶರೀರದ ಫ್ಯಾಷನ್ ಮಾಡಬೇಡಿ. ಅವರು ಹದ್ದಿನ ದೈಹಿಕ ತಂದೆಯಾಗಿದ್ದಾರೆ. ಇವರು ಬೇಹದ್ದಿನ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ, ಯಾರನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲ ಆತ್ಮರು ನೆನಪು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೋಡಿ, ಯಾವ ದೇವಿ ದೇವತೆಗಳು ಮಾಲೀಕರಾಗಿದ್ದರೋ ಅವರು ಈಗ ಇಲ್ಲ. ನಾವೇ ಸತ್ಯಯುಗಿ ಸೂರ್ಯವಂಶಿ ಮನೆತನದ ಮಾಲೀಕರಾಗಿದ್ದೆವು. ಈ ಆಟವು ಮಾಡಲ್ಪಟ್ಟಿದೆ. ಅರ್ಧಕಲ್ಪ ಜ್ಞಾನದ ದಿನ, ಇನ್ನರ್ಧ ಕಲ್ಪ ಭಕ್ತಿಯ ರಾತ್ರಿ ಇರುವುದು. ನೀವು ಮಕ್ಕಳ ಬುದ್ಧಿಯಲ್ಲಿ ಏನಿಯ ಜ್ಞಾನವು ಖಂಡಿತ ಇರಬೇಕಾಗಿದೆ. ನೀವೀಗ ಬಹಳಷ್ಟು ಮಂದಿ ಇದ್ದೀರಿ. ದೊಡ್ಡ ಆತ್ಮಿಕ ಶಕ್ತಿ ಸೇನೆಯಾಗಿದೆ. ನೀವೆಲ್ಲರೂ ಮಾರ್ಗದರ್ಶಕರಾಗಿದ್ದೀರಿ. ತಂದೆಯೂ ಸಹ ಮಾರ್ಗದರ್ಶಕನಾಗಿದ್ದಾರೆ. ಯಾರು ಬುದ್ಧಿವಂತ ಒಳ್ಳೆಯ ಮಕ್ಕಳಿದ್ದಾರೆಯೋ ಅವರು ನಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಿರಬೇಕೆಂದು ತಿಳಿಯುತ್ತಾರೆ. ತಮೋಪ್ರಧಾನ ದೈಹಿಕ ಶೃಂಗಾರವನ್ನು ಸ್ವಲ್ಪವೂ ಮಾಡಬೇಡಿ. ಪ್ರಪಂಚವು ಬಹಳ ಕೆಟ್ಟು ಹೋಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಫ್ಯಾಷನೇಬಲ್ ಆಗಬೇಡಿ. ಈ ಲಕ್ಷ್ಮೀನಾರಾಯಣರೂ ಸಹ 16 ಕಲಾ ಸಂಪೂರ್ಣರಾಗಿದ್ದರು. ನಂತರ 14 ಕಲೆಗಳಲ್ಲಿ ಇಳಿಯುತ್ತಾರಲ್ಲವೇ? ಇದನ್ನು ಸಹ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕಾಗಿದೆ. ಈ ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆ ಆಗುತ್ತದೆ. ಆದರೆ ಈಗ ಯಾವ ಚರಿತ್ರೆ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಕಲಿಯುಗದ ಅಂತ್ಯವಾದಾಗ ಭಗವಂತನು ಬರುವರೆಂದು ತಿಳಿದುಕೊಳ್ಳುತ್ತಾರೆ. ಈಗ ನೀವು ಮಕ್ಕಳು ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಮಕ್ಕಳಿಗೆ ತಿಳಿಸಲಾಗುತ್ತದೆ, ವಿನಾಶಕ್ಕೆ ಮೊದಲೇ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ. ಅವರು ಪರಸ್ಪರ 2 ಬೆಕ್ಕುಗಳಂತೆ ಕಾದಾಡುತ್ತಾರೆ. ಇಡೀ ವಿಶ್ವದ ರಾಜ್ಯಭಾಗ್ಯದ ಬೆಣ್ಣೆಯು ನಿಮಗೆ ಸಿಗುತ್ತದೆ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾದಿರಿ. ನಿಮ್ಮದು ಅಹಿಂಸಾ ಪರಮೋ ದೇವತಾ ಧರ್ಮವಾಗಿದೆ. ಯಾರ ಪಾತ್ರವಿರುವುದೋ ಅವರು ಬಂದೇ ಬರುತ್ತಾರೆ. ಇದರಲ್ಲಿ ಹೆದರುವ ಮಾತಿಲ್ಲ. ಶಿವತಂದೆಯಂದು ಜ್ಞಾನಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತನಾಗಿದ್ದಾರೆ. ಯಾವುದೇ ದೇಹದಾರಿಯಲ್ಲಿ ಮೋಹದ ಸೆಳೆತವಿರಬಾರದು. ಒಂದು ವೇಳೆ ಎಲ್ಲಿಯಾದರೂ ಮೋಹದ ಸೆಳೆತವಿದ್ದರೆ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರ ಮಾಡುತ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. ಕಾರ್ಯ ವ್ಯವಹಾರದಲ್ಲಿ ಬೇಸರ ಪಡಬಾರದು. ಜ್ಞಾನ ಶೃಂಗಾರ ಮಾಡಿಕೊಂಡು ಸ್ವಯಂವನ್ನು ಸ್ವರ್ಗದ ದೇವತೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಕಲಿಯುಗಿ ಫ್ಯಾಷನ್ ಬಿಟ್ಟು ಬಿಡಬೇಕಾಗಿದೆ. ಬಾಲಕ ಹಾಗೂ ಮಾಲೀಕತ್ವದ ಸಮತೋಲನದ ಮೂಲಕ ಯುಕ್ತಿಯುಕ್ತವಾಗಿ ನಡೆಯುವಂತಹ ಸಫಲತಾ ಮೂರ್ತಿ ಭವ. ಎಷ್ಟು ಸಾಧ್ಯವೋ ಅಷ್ಟು ಸೇವಾ ಸಂಬಂಧದಲ್ಲಿ ಬಾಲಕನಾಗಿದ್ದು ತಮ್ಮ ಪುರುಷಾರ್ಥದ ಸ್ಥಿತಿಯಲ್ಲಿ ಮಾಲೀಕತ್ವವಿರಲಿ. ಚಿಂತನೆ ಹಾಗೂ ಮಾಡುವುದು ಸಮಾನವಾಗಿ ಇದ್ದಾಗ ಆತ್ಮವಿಶ್ವಾಸ ಇರುವ ಶಕ್ತಿಶಾಲಿ ಆತ್ಮನೆಂದು ಹೇಳಲಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.